ಹೇ ಗಾಯ್ಸ್, 1 ವೀಕ್ ಆಯ್ತಲ್ವಾ ನಾನು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿ. ಏನಕ್ಕೂ ಟೈಮೇ ಇಲ್ಲ. ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬ್ಯುಸಿ ಅಂದರೆ ನಾಟ್ ಇನ್ ಗುಡ್ ವೇ ಆಯಿತಾ. ನೆಸೆಸರಿ ಕೆಲಸದಲ್ಲಿ ಬ್ಯುಸಿ, ತುಂಬ ಫಿಸಿಕಲ್ ವರ್ಕು. ಏನೋ ಗೊತ್ತಿಲ್ಲ, ನನ್ನ ಲೈಫು ಟ್ರ್ಯಾಕೇ ಕಳ್ಕೊಂಡ್ಬಿಟ್ಟಿದೆ. ಸಿಂಪಲ್ ಅನಿಸ್ತಾ ಇಲ್ಲ ನನಗೆ, ಪೀಸ್ಫುಲ್ಲು ಅನಿಸ್ತಾ ಇಲ್ಲ, ಫುಲ್ಲು ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ನಾನು ಯಾವಾಗ ಕಾಫಿ ಶಾಪ್ ಓಪನ್ ಮಾಡೋಣ, ನನ್ನದೇ ಒಂದು ಸ್ಮಾಲ್ ಬಿಸ್ನೆಸ್ ಇರಲಿ, ಅಂದರೆ ಸೆಲ್ಫ್ ಎಂಪ್ಲಾಯ್ ಥರ ಆಗೋಣ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ. ಅಂದರೆ ಎಷ್ಟು ದಿನ ಬೇರೆಯವ್ರ ಕೈ ಕೆಳಗಡೆನೇ ಕೆಲಸ ಮಾಡ್ಕೊಂಡಿರೋದು, ನಮ್ಮದು ಅಂತ ಏನಾದರೂ ಇರಬೇಕು. ಸೊ ಈ ಜಾಬ್ಸ್ ಎಲ್ಲ ಇರುತ್ತಲ್ಲ, ಅಂದರೆ ನಾವು ಬೇರೆಯವ್ರಿಗೆ ಕೆಲಸ ಮಾಡ್ತೀವಲ್ವ, ಸೊ ಅದೆಲ್ಲ ಗ್ಯಾರಂಟಿ ಇರೋಲ್ಲ. ನಾವು ಎಷ್ಟೇ ಒಳ್ಳೆ ಟರ್ಮ್ಸಲ್ಲಿದ್ದರೂ ಅವ್ರ ಜೊತೆ ನಮ್ಮಿಂದ ಅವರು ಎಷ್ಟೇ ಬೆನಿಫಿಟ್ಸ್ ಇದ್ರೂ ನಮ್ಮನ್ನು ಯಾವಾಗ ಬೇಕಾದರೂ ಜಾಬಿಂದ ತೆಗಿಬೋದು, ಅಥವಾ ನಾವೇ ಒಂದು ರೀಸನ್ಗೆ ಕ್ವಿಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇದೊಂದು ಕಾಫಿ ಶಾಪ್ ಓಪನ್ ಮಾಡೋಣ ಅಂತ. ಆದರೆ ಇವಾಗ ಪ್ಲಾನು ಚೇಂಜ್ ಆಯಿತು ಆಯಿತಾ. ಅಂದರೆ ನನಗೆ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ರು, ಇಲ್ಲಿ ಕಾಫಿ ಶಾಪ್ ಎಲ್ಲ ಓಪನ್ ಮಾಡಬೇಡ, ಸುಮ್ಮನೆ ನಿನ್ನ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಬೇರೆ ಏನಾದರೂ ಮಾಡು. ಏಕೆಂದರೆ ಈ ಪ್ಲೇಸಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ, ಅಂದರೆ ವಾಕಿಂಗ್ಸ್ ಕಡಿಮೆ ಇದ್ದಾರೆ. ಸೊ ಅದಕ್ಕೋಸ್ಕರ ಬೇರೆ ಏನಾದರೂ ಮಾಡು ಅಂತ ಸಜೆಸ್ಟ್ ಮಾಡಿದ್ರು. ನಾನು ಅವ್ರು ಹೇಳಿದ್ದು ನನಗೆ ಸರಿ ಅನಿಸ್ತು, ಮತ್ತು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ಅನಿಸುತ್ತೆ, ಏನಕ್ಕೆ ಇದೆಲ್ಲ ಇಷ್ಟೊಂದು ಸ್ಟ್ರೆಸ್ಸು, ಟೆನ್ಷನ್ನು, ಸುಮ್ಮನೆ ಜಾಬ್ ಮಾಡಿಕೊಂಡು ಆರಾಮಾಗಿರೋಣ ಅಂತ. ಬಟ್ ನನಗೆ ಆ ಜಾಬು ಇಷ್ಟ ಇಲ್ಲ. ಈವನ್ ರಿಮೋಟ್ ಇದ್ರೂ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದ್ರೂ ನನಗೇನು ಅಷ್ಟೊಂದು ಅದು ಇಷ್ಟ ಆಗ್ತಾಯಿಲ್ಲ. ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೇ ಹಂಗೆ ದಬ್ಬಾಕೊಂಡಿರ್ತೀನಿ. ಸೊ ಅದಕ್ಕೆ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕು ಅಂತ. ಗಾಯ್ಸ್, ಒಂದ್ಸಲ ನನಗೆ ಅನಿಸುತ್ತೆ, ಈ ದುಡ್ಡು ಅನ್ನೋದು ಮನುಷ್ಯನ ಜೀವನದಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತಲ್ವ. ಲೈಫು ಬ್ಯೂಟಿಫುಲ್ಲಾಗಿ ಕೇರ್ ಫ್ರೀ, ವರಿ ಫ್ರೀ, ಸುಮ್ಮನೆ ಹಾಗೆ ಆರಾಮಾಗಿ ಇರ್ಬೋದಾಗಿತ್ತು ಲೈಫ್ನ ಲೀಡ್ ಮಾಡಿಕೊಂಡು. ಗಾಯ್ಸ್, ನನಗೊತ್ತು ಅದು ರಿಯಾಲಿಟಿ ಅಲ್ಲ ಅಂತ, ಸುಮ್ಮನೆ ಹಾಗೆ ಥಾಟ್ಸ್ ಬಂದು ಹೋಗ್ತಾ ಇರುತ್ತೆ. ಬಟ್ ರಿಯಾಲಿಟಿ ಡಿಫ್ರೆಂಟ್ ಅಂತ ನನಗೆ ಗೊತ್ತು. ಆ ಥರ ಎಲ್ಲೂ ಏನೂ ಫ್ರೀಯಾಗಿ ಸಿಗಲ್ಲ. ಎಲ್ಲನೂ ನಾವು ಕಷ್ಟಪಟ್ಟು ದುಡಿದು ಪಡ್ಕೊಳ್ಬೇಕು ಅಂತ.